Good morning, students. Welcome to economics classes. Today we will going to continuing the discussion of causes of slow growth of national income. Causes of slow growth of national income. ಈ ಒಂದು ಕ್ಲಾಸ್ನಲ್ಲಿ ರಾಷ್ಟ್ರೀಯ ಆದಾಯದ ನಿಧಾನಗತಿಯ ಬೆಳವಣಿಗೆಗೆ ಕಾರಣಗಳೇನು ಅಂತಕ್ಕಂಥ ಅಂಶವನ್ನೇ ಮುಂದುವರಿಸೋಣ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು. ಇನ್ ದ್ಯಾಟ್ ಫೋರ್ತ್ ಒನ್, ಅದರಲ್ಲಿ ನಾಲ್ಕನೇದು ಏನು ಅಂತ ಕೂಡ ಹೇಳ್ತೀನಿ. ನಾಲ್ಕನೇ ಕಾರಣ ಏನು ಭಾರತದ ರಾಷ್ಟ್ರೀಯ ಆದಾಯದ ನಿಧಾನಗತಿಯ ಬೆಳವಣಿಗೆಗೆ ಅಂತ ಕೂಡ ನೋಡ್ಬೋದು. ಅದು ಯಾವುದಂತ ಕೇಳಿದರೆ ಹೈಯರ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಹೇಳ್ತೀವಿ. ಹೆಚ್ಚಿದ ಬಂಡವಾಳ ಉತ್ಪನ್ನದ ಅನುಪಾತ ಅಂತಕ್ಕಂಥದ್ದು. ಬಂಡವಾಳ ಉತ್ಪನ್ನ ಅನುಪಾತ, ಹೆಚ್ಚಿನ ಬಂಡವಾಳ ಉತ್ಪನ್ನ ಅನುಪಾತ ಅಂತ ಕೂಡ ನಾವು ಹೇಳ್ತೀವಿ. ಹೇಗೆ ಕಾರಣ ಆಗ್ತದೆ ಅಂತಕ್ಕಂಥ ಕೂಡ ನೋಡ್ಬೋದು. ಈ ರೀತಿಯಾಗಿ ಹೌ ದಿಸ್ ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಸ್ಲೋ ಗ್ರೋತ್ ಆಫ್ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಅಂತಕ್ಕಂಥದ್ದನ್ನು ವಿಲ್ ಗೋಯಿಂಗ್ ಟು ಡಿಸ್ಕಸ್ ಆ್ಯಸ್ ಫಾಲೋಸ್ ಅಂತ ಕೂಡ ಹೇಳ್ಬೋದು. ಒನ್ ಆಫ್ ದಿ reasons for the slow growth in the Indian economy, despite of increasing the rate of savings and investment, is the higher capital output ratio. ಇದು ಒಂದು ಕಾರಣ ತಕ್ಕ ಕೂಡ ಹೇಳ್ತೀರಿ. ಭಾರತದಲ್ಲಿ ಏನು ಹೆಚ್ಚಾಗ್ತಾ ಇದೆ? ಉಳಿತಾಯ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಹೂಡಿಕೆಯೂ ಕೂಡ ಹೆಚ್ಚಾಗ್ತದೆ. ಅದರ ಮುಖಾಂತರ ರಾಷ್ಟ್ರೀಯ ಆದಾಯದಲ್ಲಿ ಯಾಕೆ ಹೆಚ್ಚಳ ಆಗ್ತಾ ಇಲ್ಲ ಅಂತಕ್ಕಂಥಕ್ಕೆ ಒಂದು ಕಾರಣ ಯಾವುದಂದರೆ ಹೈಯರ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನು ಹೇಳ್ತಾರೆ ನೋಡಿ, ಒನ್ ಆಫ್ ದ ರೀಸನ್ಸ್ ಅಂದರೆ ಕಾರಣ, ಒಂದು ಕಾರಣ ಅಂತ ಕೂಡ ಹೇಳ್ತಕ್ಕಂಥದ್ದು. ಹಲವಾರು ಕಾರಣಗಳಲ್ಲಿ ಇದು ಒಂದು ಕಾರಣ ಅಂತ ಕೂಡ ಹೇಳ್ತಕ್ಕಂಥದ್ದು. ಒನ್ ಆಫ್ ದ ರೀಸನ್ಸ್ ಫಾರ್ ದಿ ಸ್ಲೋ ಗ್ರೌತ್ ಇನ್ ದ ಇಂಡಿಯನ್ ಎಕಾನಮಿ, ಡಿಸ್ಪೈಟ್ ಆಫ್ ವಾಟ್? ಇನ್ಕ್ರೀಸ್ ಇನ್ ರೇಟ್ ಆಫ್ ದಿ ವಾಟ್? ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಏನಂತಕ್ಕಂಥದ್ದು, ಉಳಿತಾಯನೂ ಹೆಚ್ಚಾಗ್ತದೆ ಮತ್ತು ಹೂಡಿಕೆಯೂ ಕೂಡ ಹೆಚ್ಚಾಗ್ತದೆ. ಆದರೆ ಗ್ರೌತಿಂದ ಇಂಡಿಯನ್ ಎಕಾನಮಿ, ನ್ಯಾಷನಲ್ ಇನ್ಕಮ್ ಗ್ರೌತಿಂದ ಇಂಡಿಯನ್ ಎಕಾನಮಿ ಈಸ್ ಸ್ಲೋ ಅಂತ ಕೂಡ ಹೇಳ್ತೀವಿ. ಅದಕ್ಕೆ ಕಾರಣ ಏನು ಅಂತಕ್ಕಂಥ ಕೂಡ ಹೇಳಿದರೆ ಈಸ್ ದಿ ಹೈಯರ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಅದು ಯಾವ ಕಾರಣ ಯಾವುದಂದರೆ ಬಂಡವಾಳ ಉತ್ಪನ್ನದ ಅನುಪಾತ, ಹೆಚ್ಚಿದ ಬಂಡವಾಳ ಉತ್ಪನ್ನದ ಅನುಪಾತ ಅಂತ ಕೂಡ ಹೇಳ್ಬೋದು. The higher capital output ratio is the result of investment in more capital intensive products. ಈ ರೀತಿಯಾಗಿರ್ತಕ್ಕಂಥ ಅಂತರ ಯಾಕೆ ಕಂಡು ಬರ್ತದೆ ಅಂತಕ್ಕಂಥ ಕೂಡ ಹೇಳ್ತಾರೆ. The higher capital output ratio is the result of what? Investment in more ಕ್ಯಾಪಿಟಲ್ ಇಂಟೆನ್ಸಿವ್ ಪ್ರಾಜೆಕ್ಟ್ಸ್. ಅಂದರೆ ಬಂಡವಾಳ ಸಾಂದ್ರ ಯೋಜನೆಗಳನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಅಂತರ ಕಂಡು ಬರ್ತದೆ. ಏನಂತಕ್ಕಂಥದ್ದು ಹೈಯರ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತಕ್ಕಂಥ ಒಂದು ಸಮಸ್ಯೆ ಕಂಡು ಬರ್ತದೆ ಅಂತ ಕೂಡ ಹೇಳ್ತಾರೆ. ಅಂದರೆ ಏನು, ಬಂಡವಾಳ ಸಾಂದ್ರ ಯೋಜನೆಗಳಲ್ಲೇ ಹೆಚ್ಚಿನ ಬಂಡವಾಳವನ್ನು ಸೇರಿಸೋದ್ರ ಮುಖಾಂತರ ಉತ್ಪನ್ನದ ಪ್ರಮಾಣದಲ್ಲಿ ಏನಾಗ್ಬೋದು, ಸಮಸ್ಯೆ ಉಂಟಾಗಬಹುದು ಅಂತ ಕೂಡ ಹೇಳ್ಬೋದು. ಉತ್ಪಾದನೆ ಪ್ರಮಾಣ ಕಡಿಮೆ ಆಗ್ಬೋದು ಅಂತ ಕೂಡ ಹೇಳ್ತಕ್ಕಂಥದ್ದು. ದ ಹೈಯರ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಈಸ್ ದ ರಿಸಲ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಮೋರ್ capital intensive projects. The capital output has worsened ಫ್ರಾಮ್ ಪ್ಲ್ಯಾನ್ ಟು ಪ್ಲ್ಯಾನ್. ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಪಿಟಲು ಮತ್ತು ಬಂಡವಾಳ ಬಂಡವಾಳ ಮತ್ತು ಉತ್ಪನ್ನ ಅಂತಕ್ಕಂಥದ್ದು ಯೋಜನೆಯಿಂದ ಯೋಜನೆಗೆ ಏನಂತಕ್ಕಂಥದ್ದು ಕೆಟ್ಟದಾಗಿಯೇ ಬರ್ತಾ ಇದೆ ಅಂತಕ್ಕಂಥದ್ದು. ಅವುಗಳ ನಡುವೆ ಇರುವಂಥ ಅಂತರ ಹೆಚ್ಚಾಗ್ತಾನೆ ಬರ್ತಾ ಇದೆ ಅಂತ ಕೂಡ ಹೇಳ್ತಾರೆ. ದ ಕ್ಯಾಪಿಟಲ್ ಔಟ್ಪುಟ್ ಹ್ಯಾಸ್ ವರ್ಸನ್ಡ್ ಫ್ರಾಮ್ ಪ್ಲ್ಯಾನ್ ಟು ಪ್ಲ್ಯಾನ್. ದ ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಹ್ಯಾಸ್ ಇನ್ಕ್ರೀಸ್ಡ್ ಫ್ರಾಮ್ 3.2% in the first plan to 6.6% in the 7th plan ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಅಂತರ ಏನು, ಬಂಡವಾಳ ಮತ್ತು ಉತ್ಪನ್ನದ ಅನುಪಾತದ ನಡುವಿನ ಅಂತರ ಯೋಜನೆಯಿಂದ ಯೋಜನೆಗೆ ಏನಾಗ್ತಾ ಇದೆ, ವರ್ಸನ್ ಆಗ್ತಾ ಬರ್ತಾ ಇದೆ. ಅದರ ಒಂದು ಪ್ರಮಾಣ ಹೆಚ್ಚಾಗ್ತಾನೆ ಬರ್ತಾ ಇದೆ. ಅದರ ಮುಖಾಂತರ ಮೊದಲನೇ ಯೋಜನೆಯಲ್ಲಿ ನಡುವಿರುವಂಥ ಅಂತರ ಎಷ್ಟಿತ್ತು ಅಂದರೆ 3.2% ಇತ್ತು. ಅದು 7ನೇ ಯೋಜನೆಯಲ್ಲಿ ಎಷ್ಟಾಯ್ತು ಅಂತ ಹೇಳಿದ್ರೆ 6% ಆಯಿತು ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂತಕ್ಕಂಥದ್ದು
ದ ಕ್ಯಾಪಿಟಲ್ ಔಟ್ಪುಟ್ ಹ್ಯಾಸ್ ವರ್ಸನ್ಡ್ ಅಂದರೆ ಕೆಟ್ಟದಾಗ್ತಾ ಬರ್ತಾ ಇದೆ ಅಂತ ಕೂಡ ಹೇಳ್ತೀರಿ. ಫ್ರಾಮ್ ಪ್ಲ್ಯಾನ್ ಟು ಪ್ಲ್ಯಾನ್, ಯೋಜನೆಯಿಂದ ಯೋಜನೆಗೆ ಇದರ ನಡುವಿನ ಒಂದು ಅಂತರ ವರ್ಸನ್ ಆಗ್ತಾ ಬರ್ತಾಯಿದೆ, ಕೆಟ್ಟದಾಗಿದೆ ಬರ್ತಾ ಇದೆ, ಹೆಚ್ಚಾಗ್ತಾ ಬರ್ತಾ ಇದೆ. ದ ಇನ್ಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಹ್ಯಾಸ್ ಇನ್ಕ್ರೀಸ್ಡ್. Incremental capital output ratio has increased from 3.2% in the first plan to 6.0% or 6% in the seventh plan. ಅದರ ಅಂತರ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಅಂತ ಕೂಡ ಹೇಳ್ತೀರಿ. ದಿಸ್ ಈಸ್ ಅನದರ್ ಒನ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಕಾಸಸ್ ಫಾರ್ ದಿ ಸ್ಲೋ ಗ್ರೋತ್ ಇನ್ ದ ನ್ಯಾಷನಲ್ ಇನ್ಕಮ್ ಅಂತೇಳಿ ಹೇಳಬಹುದು. ದಿಸ್ ಈಸ್ ದ ಫೋರ್ತ್ ಒನ್. ಆ್ಯಂಡ್ ಫಿಫ್ತ್ ಒನ್, ಗ್ರೋತ್ ಇನ್ ಪಾಪ್ಯುಲೇಷನ್, ಜನಸಂಖ್ಯೆಯಲ್ಲಿನ ಬೆಳವಣಿಗೆ ಅಂತ ಕೂಡ ಹೇಳ್ಬೋದು. ಜನಸಂಖ್ಯೆಯಲ್ಲಿನ ಬೆಳವಣಿಗೆ. ಇಂಡಿಯಾಸ್ ಪಾಪ್ಯುಲೇಷನ್ ಹ್ಯಾಸ್ ರೈಸನ್ ರ್ಯಾಪಿಡ್ಲಿ ಸಿನ್ಸ್ 1921. ಇಂಡಿಯಾಸ್ ಪಾಪ್ಯುಲೇಷನ್ ಹ್ಯಾಸ್ ರೈಸನ್, ಏರ್ತಾ ಇದೆ ಅಂತ ಕೂಡ ಹೇಳ್ತೀನಿ. ಇಂಡಿಯಾಸ್ ಪಾಪ್ಯುಲೇಷನ್ ಹ್ಯಾಸ್ ರೈಸನ್ ರ್ಯಾಪಿಡ್ಲಿ, ಹೇಗೆ ಏರ್ತಾ ಇದೆ ಅಂದರೆ ವೇಗವಾಗಿ ಏರ್ತಾ ಇದೆ ಅಂತಕ್ಕಂಥದ್ದು, ತೀವ್ರವಾಗಿ ಏರ್ತಾ ಇದೆ ಅಂತ ಕೂಡ ಹೇಳ್ತೀರಿ. ಸಿನ್ಸ್ 1921, 1921ರಿಂದ ಭಾರತದ ಜನಸಂಖ್ಯೆ ವೇಗವಾಗಿ ಹೆಚ್ಚುತ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಪ್ಲ್ಯಾನಿಂಗ್ ಇಟ್ ಹ್ಯಾಸ್ ಇನ್ಕ್ರೀಸಿಂಗ್ ಫ್ರಾಮ್ 36 crores in the 1951 to 121 crores by 2011 ಸೆನ್ಸಸ್ ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ ಈ ಯೋಜನೆಗಳ ಅವಧಿಯಲ್ಲಿ ಅಂತ ಕೂಡ ಹೇಳಿದರೆ, ಯೋಜನೆಗಳ ಅವಧಿಯಲ್ಲಿ ಅಂತಂದರೆ 1951ರಲ್ಲಿ ಭಾರತದ ಜನಸಂಖ್ಯೆ ಎಷ್ಟಿತ್ತಂದರೆ 36 ಕೋಟಿ ಇತ್ತು. ಅದು ಎಲ್ಲಿಗೆ ಹೆಚ್ಚಾಯಿತು ಅಂದರೆ 121 ಕೋಟಿಗೆ ಹೆಚ್ಚಾಯಿತು ಅಕಾರ್ಡಿಂಗ್ ಟು 2011 ಸೆನ್ಸಸ್ ಅಂತಕ್ಕಂಥದ್ದು. 2011ರ ಒಂದು ಜನಗಣತಿಯಲ್ಲಿ ನೋಡಿದರೆ ಅದರ ಪ್ರಮಾಣ ಏನಿದೆ ಅಂದರೆ 121 ಕೋಟಿ ಇದೆ. ಹೌದಾ? ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಪ್ಲ್ಯಾನಿಂಗ್ ಇಟ್ ಹ್ಯಾಸ್ ಇನ್ಕ್ರೀಸಿಂಗ್ ಫ್ರಮ್ 36 crores in 1951 to 121 crores by 2011 ಸೆನ್ಸಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. The large population and its faster rate of growth have adversely affected the growth rate in the India. ಅದರ ಮುಖಾಂತರ ಈ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಜನಸಂಖ್ಯೆ ಆ್ಯಂಡ್ ಇಟ್ಸ್ ಫಾಸ್ಟರ್ ರೇಟ್ ಆಫ್ ಗ್ರೌತ್, ಅದು ವೇಗವಾಗಿ ಬೆಳೆಯುವಂಥ ದರ ಅಂತಕ್ಕಂಥ ಜನಸಂಖ್ಯೆಯ ಬೆಳೆಯುವಂಥ ದರ ಅಂತಕ್ಕಂಥದ್ದು, ದರ ಎಷ್ಟಿದೆ ಅಂತ ಕೂಡ ಹೇಳ್ತೀರಿ. 1.93% ಫಾರ್ ಎನಮ್ ಅಂತಕ್ಕಂಥದ್ದು ಅಕಾರ್ಡಿಂಗ್ ಟು 2011 ಸೆನ್ಸಸ್ಸು. ಗ್ರೌತ್ ರೇಟ್ ಏನು ಪಾಪ್ಯುಲೇಷನ್ದು ಇಂಡಿಯಾದಂತ ಕೂಡ ಹೇಳಿದರೆ 1.93% ಫಾರ್ ಎನಮ್ ಅಂತ ಕೂಡ ಹೇಳ್ತಾರೆ. ಅದರ ಮುಖಾಂತರ ಅದೇನು ಮಾಡ್ತದೆ ಅಂತಕ್ಕಂಥದ್ದು ಭಾರತದ ಅಭಿವೃದ್ಧಿ ಮೇಲೆ ಅಡ್ವರ್ಸ್ಲಿ ಅಫೆಕ್ಟ್ ಮಾಡ್ತದೆ, ದುಷ್ಪರಿಣಾಮವನ್ನು ಬೀರ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ದ ಲಾರ್ಜ್ ಪಾಪ್ಯುಲೇಷನ್ ಆ್ಯಂಡ್ ಇಟ್ಸ್ ಫಾಸ್ಟರ್ ರೇಟ್ ಆಫ್ ಗ್ರೌತ್, ಲಾರ್ಜ್ ಪಾಪ್ಯುಲೇಷನ್ ಆ್ಯಂಡ್ ಇಟ್ಸ್ ಫಾಸ್ಟರ್ ರೇಟ್ ಆಫ್ ಗ್ರೌತ್ have adversely affected the growth rate in the India. ಬೆಳವಣಿಗೆ, ಭಾರತದ ಅಭಿವೃದ್ಧಿಯ ದರದ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಅಂತ ಕೂಡ ಹೇಳಬಹುದು. ವಿತ್ ರ್ಯಾಪಿಡ್ ಗ್ರೌತ್ ಇನ್ ಪಾಪ್ಯುಲೇಷನ್ more investment has to be made to maintain the ಪಾಪ್ಯುಲೇಷನ್ ಆ್ಯಟ್ ಎಕ್ಸಿಸ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗ್. ಅದರ ಮುಖಾಂತರ ಈ ರೀತಿಯಾಗಿ ವೇಗವಾಗಿ ಬೆಳೀತಕ್ಕಂಥ ಜನಸಂಖ್ಯೆ, ವೇಗವಾಗಿ ಹೆಚ್ಚಿರ್ತಕ್ಕಂಥ ಜನಸಂಖ್ಯೆಗೆ ನಾವು ಹೆಚ್ಚು ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಯಾಕಂತ ಕೇಳಿದ್ರೆ ಎಕ್ಸಿಸ್ಟಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಮೇಂಟೈನ್ ಮಾಡಲಿಕ್ಕೆ, ಸದ್ಯ ಇರುವಂಥ ಜೀವನ ಗುಣಮಟ್ಟವನ್ನು ನಾವು ಕಾಯ್ದುಕೊಳ್ಬೇಕಾದ್ರೆ ಹೆಚ್ಚೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ ಅಂತ ಕೂಡ ಹೇಳ್ತಾರೆ. ವಿತ್ ರ್ಯಾಪಿಡ್ growth in population more investment has to be made. With rapid growth in population more investment has to be made to maintain the population at the existing standard of living. ಇರುವಂಥ ಒಂದು ಜೀವನೋಟವನ್ನು ಕಾಯ್ಕೊಳ್ಬೇಕಾದ್ರೆ ಹೆಚ್ಚೆಚ್ಚು ಹೂಡಿಕೆಯನ್ನು ಜನಸಂಖ್ಯೆ ಮೇಲೇ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳ್ತಾರೆ. PCI increases at slow rate due to the rapid increase in population. PCI ಏನಾಗಿದೆ, ನಿಧಾನಗತಿಯಲ್ಲಿ ಏರ್ತಾ ಇದೆ ಅಂತ ಕೂಡ ಹೇಳ್ತಾರೆ. PCI ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಹೇಳ್ತೀವಿ. PCI increases at slow rate ಅಂತ ಕೂಡ ಹೇಳ್ತೀರಿ. PCI increases at a slow rate due to due to the rapid increase in population. ತೀವ್ರವಾಗಿ ಬೆಳೀತಿರ್ತಕ್ಕಂಥ ಜನಸಂಖ್ಯೆ ಮುಖಾಂತರ
ತಲಾ ಆದಾಯ ಏನಾಗಿದೆ ನಿಧಾನಗತಿಯಲ್ಲಿ ಏರ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಗ್ರೌತ್ ಇನ್ ಪಾಪ್ಯುಲೇಷನ್ ಈಸ್ ಅನದರ್ ಇಂಪಾರ್ಟೆಂಟ್ ಕಾಸ್ ಫಾರ್ ದಿ ಸ್ಲೋ ಗ್ರೌತ್ ಇನ್ ದ ನ್ಯಾಷನಲ್ ಇನ್ಕಮ್ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ 1921ರಿಂದ ಭಾರತದಲ್ಲಿ ಜನಸಂಖ್ಯೆ ಏನಾಗ್ತಾಯಿದೆ ರ್ಯಾಪಿಡ್ಲಿ ಏನಾಗ್ತಿದೆ ರೈಸ್ ಆಗ್ತಾಯಿದೆ ಅಂತಕ್ಕಂಥದ್ದು, ವೇಗವಾಗಿ ಹೆಚ್ಚಾಗ್ತಾ ಇದೆ ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ 1951ರಲ್ಲಿ ಭಾರತ ಜನಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದರೆ 36 ಕೋಟಿ ಇತ್ತು. ಅದು 2011ರ ಜನಗಣತಿಗೆ 121 ಕೋಟಿ ಆಯಿತು ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿರುವಂಥ ಜನಸಂಖ್ಯೆ, ವೇಗವಾಗಿ ಬೆಳೆಯುವ ಜನಸಂಖ್ಯೆಯ ದರ ಅಂತಕ್ಕಂಥದ್ದು ಏನು ಮಾಡ್ತದೆ ಭಾರತದ ರಾಷ್ಟ್ರೀಯ ಆದಾಯದ ಬೆಳವಣಿಗೆ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಇರುವಂಥ ಒಂದು ಏನಂತಕ್ಕಂಥದ್ದು ಆದಾಯವನ್ನು ಅಥವಾ ಬಂಡವಾಳ ನಾವು ಯಾತ್ರ ಮೇಲೆ ಖರ್ಚು ಮಾಡಬೇಕಾಗುತ್ತೆ, ಏರುತ್ತಿರುವ ಜನಸಂಖ್ಯೆ ಮೇಲೇ ಖರ್ಚು ಮಾಡಬೇಕಾಗುತ್ತೆ. ಯಾಕಂತ ಕೇಳಿದರೆ ಇರುವಂಥ ಜೀವನ ಗುಣಮಟ್ಟವನ್ನು ನಾವು ಕಾಯ್ದುಕೊಂಡು ಹೋಗಬೇಕಾದ್ರೆ ಅದರ ಮೇಲೇ ಹೆಚ್ಚೆಚ್ಚು ಹೂಡಿಕೆ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳ್ತಾರೆ. ಅದರ ಮುಖಾಂತರ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, PCI ಅನ್ನತಕ್ಕಂಥದ್ದು ತಲಾ ಆದಾಯನೂ ಕೂಡ ಏನಾಗ್ತದೆ ಹೆಚ್ಚಾಗ್ತಾ ಇದೆ. ಆದರೆ ಹೆಚ್ಚಾಗೋ ದರ ಏನಿದೆ ಅಂತ ಹೇಳ್ತಾರೆ ಕಡಿಮೆ ಇದೆ ಅಂತ ಹೇಳ್ತಾರೆ. ಯಾಕೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಕ್ಕಂಥದ್ದು ಸ್ಲೋ ರೇಟಲ್ಲಿದೆ ಅಂತ ಕೂಡ ಹೇಳಿದರೆ ಬಿಕಾಸ್ ಆಫ್ ದಿ ರ್ಯಾಪಿಡ್ ಗ್ರೌತ್ ಇನ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು, ಆರ್ ರ್ಯಾಪಿಡ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಅಂತ ಕೂಡ ಹೇಳಬಹುದು. ದಿಸ್ ಈಸ್ ದ 5th ಒನ್ ಅಂತ ಕೂಡ ಹೇಳ್ತೀರಿ. ದೆನ್ 6th ಒನ್ ಆ್ಯಂಡ್ ಲಾಸ್ಟ್ ಒನ್, ದಟ್ ಈಸ್ ಓಲ್ಡ್ ಆ್ಯಂಡ್ ವರ್ನ್ಔಟ್ ಕ್ಯಾಪಿಟಲ್ ಅಂತ ಕೂಡ ಹೇಳ್ತೀರಿ. ಓಲ್ಡ್ ಆ್ಯಂಡ್ ವರ್ನ್ಔಟ್ ಅಂದರೆ ಹಳೆಯ ಮತ್ತು ಏನಂತಕ್ಕಂಥದ್ದು ಸಾಮರ್ಥ್ಯವನ್ನು ಕಳೆದುಕೊಂಡಂಥ ಬಂಡವಾಳ ಅಥವಾ ಸವೆದ ಬಂಡವಾಳ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂತಕ್ಕಂಥದ್ದು ಓಲ್ಡ್ ಆ್ಯಂಡ್ ವರ್ನ್ಔಟ್ ಅಂತಕ್ಕಂಥದ್ದು. ವರ್ನ್ಔಟ್ ಅಂದರೆ ಸಾಮರ್ಥ್ಯವನ್ನು ಕಳೆದುಕೊಂಡಿರ್ತಕ್ಕಂಥ ಬಂಡವಾಳ ಅಥವಾ ಸವೆಯೋದು ಅಂತ ಕೂಡ ಹೇಳ್ತಿರಲ್ಲ, ನಶಿಸುವುದು ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ನಶಿಸಿದ ಬಂಡವಾಳ ಅಂತಕ್ಕಂಥದ್ದು, ಬಂಡವಾಳ ಅಂದರೆ ಯಂತ್ರೋಪಕರಣಗಳು ಅಂತ ಹೇಳಿ ಹೇಳ್ಬೋದು ನಾವಿಲ್ಲಿ. ಓಲ್ಡ್ ಆ್ಯಂಡ್ ವರ್ನ್ಔಟ್ ಕ್ಯಾಪಿಟಲ್ ಅಂತ ಕೂಡ ಹೇಳ್ತೀರಿ. ಹೌ it becomes the cause for the slow growth in the national income, we will going to discuss as follows ಅಂತ ಕೂಡ ಹೇಳ್ತೀರಿ. Neither the planning commission nor the government has given attention for the replacing the wornout and obsolete capital. Neither the planning commission nor the government, ಅಥವಾ ಯೋಜನಾ ಆಯೋಗ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಅಂತ ಕೂಡ ಹೇಳ್ತೀರಿ. ಏನಂತ ಕೂಡ ಹೇಳ್ತೀರಿ, ಹ್ಯಾಸ್ ಗಿವನ್ ಅಟೆನ್ಷನ್ ಫಾರ್ ರಿಪ್ಲೇಸಿಂಗ್ ದ ವರ್ನ್ಔಟ್ ಆ್ಯಂಡ್ ಅಬ್ಸೊಲೇಟ್ ಕ್ಯಾಪಿಟಲ್. ನಶಿಸಿ ಹೋಗಿರ್ತಕ್ಕಂಥ ಅಥವಾ ಅವಧಿ ಮುಗಿರ್ತಕ್ಕಂಥ ಬಂಡವಾಳವನ್ನು ಏನು ಮಾಡಬೇಕು, ರಿಪ್ಲೇಸ್ ಮಾಡಲಿಕ್ಕೆ ಗಮನವನ್ನು ಹರಿಸ್ತಾ ಇಲ್ಲ ಅಂತ ಕೂಡ ಹೇಳ್ತಕ್ಕಂಥದ್ದು. ನೀದರ್ ದ ಪ್ಲ್ಯಾನಿಂಗ್ ಕಮಿಷನ್ ನಾರ್ ದಿ ಗೌರ್ಮೆಂಟ್ ಹ್ಯಾಸ್ ಗಿವನ್ ಅಟೆನ್ಷನ್ ಫಾರ್ ರಿಪ್ಲೇಸಿಂಗ್ ದಿ ವರ್ನ್ಔಟ್ ಆ್ಯಂಡ್ ಅಬ್ಸೊಲೇಟ್ ಕ್ಯಾಪಿಟಲ್. ಪ್ರೊಡಕ್ಟಿವ್ ಎಫಿಷಿಯನ್ಸಿ ಆ್ಯಂಡ್ ಗ್ರೌತ್ ರೇಟ್ ಗೋಸ್ ಡೌನ್. ಅದರ ಮುಖಾಂತರ ಈ ವರ್ನ್ಔಟ್ ಕ್ಯಾಪಿಟಲು ಮತ್ತು ಅಬ್ಸೊಲೇಟ್ ಕ್ಯಾಪಿಟಲನ್ನು ನಾವು ಇಂದ ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ಬಳಸ್ಕೊಳ್ಳೋದ್ರಿಂದ ಪ್ರೊಡಕ್ಟಿವ್ ಎಫಿಷಿಯನ್ಸಿ ಏನಾಗ್ತದೆ ಅಂತ ಕೂಡ ಹೇಳಿದ್ರೆ, ಪ್ರೊಡಕ್ಟಿವ್ ಎಫಿಷಿಯನ್ಸಿ ಆ್ಯಂಡ್ ಗ್ರೌತ್ ರೇಟ್ ಮತ್ತು ಬೆಳವಣಿಗೆ ದರ ಏನಾಗ್ತದೆ ಅಂದರೆ ಗೋಸ್ ಡೌನ್ ಅಂತ ಕೂಡ ಹೇಳ್ತೀರಿ. ಪ್ರೊಡಕ್ಟಿವ್ ಎಫಿಷಿಯನ್ಸಿ ಆ್ಯಂಡ್ ಗ್ರೌತ್ ರೇಟ್ ಗೋಸ್ ಡೌನ್ ಇಫ್ ದ ಕ್ಯಾಪಿಟಲ್ ಹ್ಯಾಪನ್ಸ್ ಟು ಬಿ ಓಲ್ಡ್ ಆ್ಯಂಡ್ ಔಟ್ಡೇಟೆಡ್. ಏನಂತಕ್ಕಂಥದ್ದು ಬಂಡವಾಳ ಹಳೆಯದಾಗಿತ್ತು ಮತ್ತು ಔಟ್ಡೇಟೆಡ್ ಆಗಿತ್ತು ಅಂತಂದರೆ ಎಫಿಷಿಯನ್ಸಿ ಆಫ್ ದಿ ಪ್ರೊಡಕ್ಷನ್ ಆರ್ ಪ್ರೊಡಕ್ಟಿವ್ ಎಫಿಷಿಯನ್ಸಿ ಮತ್ತು ಗ್ರೌತ್ ರೇಟ್ ಏನಾಗ್ತದೆ ವಿಲ್ ಗೋ ಡೌನ್ ಅಂತ ಕೂಡ ಹೇಳ್ತೀರಿ. ಇಟ್ ವಿಲ್ ಗೋ ಡೌನ್ ಅಂತಕ್ಕಂಥದ್ದು ಅಂದರೆ ಕಡಿಮೆ ಆಗ್ತದೆ. ಒಂದು ಏನಂತಕ್ಕಂಥದ್ದು ಉತ್ಪಾದಕತೆಯ ದಕ್ಷತೆ ಮತ್ತು ಅಭಿವೃದ್ಧಿಯ ದರ ಅಂತಕ್ಕಂಥದ್ದು ಏನಾಗ್ತದೆ ಕಡಿಮೆ ಹೋಗ್ತದೆ, ಕೆಳಮಟ್ಟಕ್ಕೆ ಹೋಗ್ತದೆ ಅಂತ ಕೂಡ ಹೇಳ್ತಾರೆ. ನಿಯರ್ಲಿ 1/3 ಆಫ್ ದಿ ಕ್ಯಾಪಿಟಲ್ ಸ್ಟಾಕ್ ಇನ್ ದ ಎಕಾನಮಿ ಹ್ಯಾಸ್ ಆಲ್ರೆಡಿ ಬಿಕಮ್ ಎ ಸ್ಕ್ರ್ಯಾಪ್ ಅಂತ ಕೂಡ ಹೇಳ್ತೀರಿ. ಇವತ್ತಿನ ದಿವಸ ಏನಂತಕ್ಕಂಥದ್ದು ನಿಯರ್ ಅಬೌಟ್ ದಿ 1/3 ಆಫ್ ದಿ ಕ್ಯಾಪಿಟಲ್ ಸ್ಟಾಕ್. 1/3 ಅಂದರೆ 1/3 ಏನಂತಕ್ಕಂಥದ್ದು ಬಂಡವಾಳದ ಸಂಗ್ರಹ ಏನಾಗಿದೆ ಇನ್ ದ ಎಕಾನಮಿ ಆಲ್ರೆಡಿ ಬಿಕಮ್ ದ ಸ್ಕ್ರ್ಯಾಪ್. ಸ್ಕ್ರ್ಯಾಪ್ ಅಂದರೆ ನಶಿಸಿ ಹೋಗಿದೆ ಅಂತ ಕೂಡ ಹೇಳ್ತಾರೆ. ಬಟ್ ಈಸ್ ಸ್ಟಿಲ್ ಅಂಡರ್ ಯೂಸ್. ಆದರೆ ಅದೇನಾಗಿದೆ ಇವತ್ತಿನವರೆಗೂ ಅದು ಬಳಕೆಯಲ್ಲಿದೆ ಅಂತಕ್ಕಂಥದ್ದು. ಹೌದಾ, ನಿಯರ್ಲಿ 1/3 ಆಫ್ ದಿ ಕ್ಯಾಪಿಟಲ್ ಸ್ಟಾಕ್ ಇನ್ ದ ಎಕಾನಮಿ ಹ್ಯಾಸ್ ಆಲ್ರೆಡಿ ಬಿಕಮ್ ಸ್ಕ್ರ್ಯಾಪ್. ಸ್ಕ್ರ್ಯಾಪ್ ಅಂದರೆ ಬಳಸಲಿಕ್ಕೆ ಬರೋದಂಥದ್ದಾಗಿದೆ, ಆದರೂ ಕೂಡ ಏನಾಗಿದೆ ಸ್ಟಿಲ್ ಅಂಡರ್ ಯೂಸ್ ಅಂತಕ್ಕಂಥದ್ದು, ಅದನ್ನು ನಾವು ಬಳಸ್ತಾ ಇದ್ದೀವಿ. ದ ಸಿಚುವೇಶನ್ ಈಸ್ ಅಡ್ಮಿಟೆಡ್
ಕ್ರೋನಿಕ್ ಇನ್ ರೈಲ್ವೇಸ್. ಈ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು, ತೀಕ್ಷ್ಣತೆಯನ್ನು ನಾವು ಎಲ್ಲಿ ನೋಡ್ತೀವಿ ಅಂತ ಕೂಡ ಹೇಳಿದ್ರೆ ಇನ್ ರೈಲ್ವೇಸ್ ಡಿಪಾರ್ಟ್ಮೆಂಟ್ ಅಂತ ಕೂಡ ಹೇಳ್ತಕ್ಕಂಥ, ಅದರಿಂದ ರೈಲ್ವೆ ಇಂಡಸ್ಟ್ರಿ ಅಂತ ಕೂಡ ಹೇಳ್ಬೋದು. ದ ಸಿಚುವೇಶನ್ ಈಸ್ ಅಡ್ಮಿಟೆಡ್ಲಿ ಕ್ರೋನಿಕ್ ಇನ್ ರೈಲ್ವೇಸ್. ಎಲ್ಲಿ ಕಂಡು ಬರ್ತದೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶ ಅಂತಕ್ಕಂಥದ್ದು ಹೆಚ್ಚಾಗಿ, ಅಥವಾ ಈ ರೀತಿಯಾಗಿರ್ತಕ್ಕಂತಹ ಸನ್ನಿವೇಶ ಎಲ್ಲಿದೆ ಅಂತ ಕೂಡ ಹೇಳಿದರೆ ಎಸ್ಪೆಷಲಿ ಇನ್ ರೈಲ್ವೆ ಇಂಡಸ್ಟ್ರೀಸ್ ಅಂತ ಕೂಡ ಹೇಳ್ಬೋದು. ರೈಲ್ವೆ ಇಂಡಸ್ಟ್ರಿಯಲ್ಲಿ ಏನಂತಕ್ಕಂಥದ್ದು, ಓಲ್ಡ್ ಆ್ಯಂಡ್ ವರ್ನ್ಔಟ್ ಕ್ಯಾಪಿಟಲ್ ಈಸ್ ಅನದರ್ ಇಂಪಾರ್ಟೆಂಟ್ ಕಾಸ್ ಫಾರ್ ದಿ ಸ್ಲೋ ಗ್ರೋತ್ ಇನ್ ದ ನ್ಯಾಷನಲ್ ಇನ್ಕಮ್ ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ ಈ ಏನಂತಕ್ಕಂಥದ್ದು ಓಲ್ಡ್ ಆಗಿರ್ತಕ್ಕಂಥದ್ದು, ವರ್ನ್ಔಟ್ ಆಗಿರ್ತಕ್ಕಂಥ ಕ್ಯಾಪಿಟಲನ್ನು ರಿಪ್ಲೇಸ್ ಮಾಡಲಿಕ್ಕೆ ಸರ್ಕಾರ ಆಗಿರ್ಬೋದು ಅಥವಾ ಯೋಜನಾ ಆಯೋಗ ಆಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಅಟೆನ್ಷನನ್ನು ಅಥವಾ ಗಮನವನ್ನು ಕೊಡ್ತಾ ಇಲ್ಲ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ಓಲ್ಡು ಮತ್ತು ವರ್ನ್ಔಟ್ ಕ್ಯಾಪಿಟಲನ್ನು ಅಥವಾ ಔಟ್ಡೇಟೆಡ್ ಕ್ಯಾಪಿಟಲನ್ನು ನಾವು ಬಳಸ್ತಾ ಹೋದರೆ ದ ಪ್ರೊಡಕ್ಟಿವ್ ಎಫಿಷಿಯನ್ಸಿ ಮತ್ತು ಗ್ರೌತ್ ರೇಟ್ ಏನಾಗ್ತದೆ, ವಿಲ್ ಗೋ ಡೌನ್ ಅಂತ ಕೂಡ ಹೇಳ್ತೀರಿ. ಅಂತಕ್ಕಂಥದ್ದು ಏನಾಗ್ತದೆ, ಕಡಿಮೆ ಆಗ್ತದೆ ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ ಎಷ್ಟಿದೆ ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಓಲ್ಡ್ ಆ್ಯಂಡ್ ವರ್ನ್ಔಟ್ ಕ್ಯಾಪಿಟಲ್ ಅಂತ ಕೂಡ ಹೇಳಿದರೆ ನಿಯರ್ಲಿ 1/3 ಆಫ್ ದಿ ಕ್ಯಾಪಿಟಲ್ ಸ್ಟಾಕ್ ಅಂತ ಕೂಡ ಹೇಳ್ತೀರಿ ಇನ್ ದ ಎಕಾನಮಿ ಅಂತಕ್ಕಂಥದ್ದು. ಅರ್ಥವ್ಯವಸ್ಥೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬಂಡವಾಳದ ಸಂಗ್ರಹದಲ್ಲಿ 1/3 ಅಂತಕ್ಕಂಥ ವ್ಯವಸ್ಥೆ ಏನಾಗಿದೆ, ಬಿಕಮ್ ಸ್ಕ್ರ್ಯಾಪ್ ಅಂತ ಕೂಡ ಹೇಳ್ತೀರಿ, ಪೂರ್ತಿ ನಶಿಸಿ ಹೋಗಿದೆ ಅಂತ ಕೂಡ ಹೇಳ್ತೀರಿ. ಆದರೂ ಕೂಡ ಅದನ್ನು ಇವತ್ತಿನವರೆಗೆ ನಾವು ಬಳಸ್ತಾ ಇದ್ದೀವಿ ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ತೀಕ್ಷ್ಣವಾಗಿರ್ತಕ್ಕಂಥ ಒಂದು ಸಮಸ್ಯೆ ಸನ್ನಿವೇಶ ಎಲ್ಲಿ ಕಂಡು ಬರ್ತದೆ ಅಂದರೆ ಇನ್ ದ ರೈಲ್ವೆ ಇಂಡಸ್ಟ್ರಿ ಅಂತ ಕೂಡ ಹೇಳ್ತಕ್ಕಂಥದ್ದು. ರೈಲ್ವೆ ಇಂಡಸ್ಟ್ರಿಯಲ್ಲಿ ಈ ವರ್ನ್ಔಟ್ ಆಗಿರ್ತಕ್ಕಂಥದ್ದು ಔಟ್ಡೇಟೆಡ್ ಕ್ಯಾಪಿಟಲನ್ನು ನಾವು ಇನ್ನುವರೆಗೆ ಬಳಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದರ ಮುಖಾಂತರ ರಾಷ್ಟ್ರೀಯ ಆದಾಯ ಬೆಳೀಲಿ ಅಂತಂದರೆ ಹೇಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಇನ್ನೊಂದು ಕಾರಣ ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ಅಬೌಟ್ ದಿ ಓಲ್ಡ್ ಆ್ಯಂಡ್ ವರ್ನ್ಔಟ್ ಕ್ಯಾಪಿಟಲ್ ಅಂತ ಕೂಡ ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದ.